Hello students, welcome all of you. Let we proceed with the disadvantages of partnership form of business organization. In the previous classes, we come across with the various benefits derived in the partnership form of business organization. The various benefits as we come across: easy formation, balanced decision making, more amount of funds, share of risk, and maintaining of the secrets. In all this area, we can see that the partnership firm will get benefits. So even though there is a number of advantages in this form of business organization, it also suffers from certain limitations, certain loopholes, certain drawbacks. ಪಾಲುಗಾರಿಕಾ ಸಂಸ್ಥೆಯಲ್ಲಿ ಆ ಒಂದು ಮಾಲೀಕತ್ವದ ಅಡಿಯಲ್ಲಿ ನಾವು ಯಾವುದೇ ಒಂದು ವ್ಯವಹಾರವನ್ನು ಪ್ರಾರಂಭಿಸಲಿಕ್ಕೆ ಹೊರಟಾಗ ಆ ಮಾಲೀಕತ್ವದಿಂದ ನಮಗೆ ಹಲವಾರು ಪ್ರಯೋಜನಗಳು ಸಿಗಲ್ಪಡ್ತವೆ. ಅದರ ರಚನೆ ಸುಲಭವಾಗಿ ನಾವು ಅದನ್ನು ಆ ಮಾಲೀಕತ್ವದ ಅಡಿಯಲ್ಲಿ ವ್ಯವಹಾರವನ್ನು ಪ್ರಾರಂಭ ಮಾಡಬಹುದು. ನಿರ್ಧಾರಗಳನ್ನು ಹಲವಾರು ಪರಿಣಿತರ ಅಭಿಪ್ರಾಯಗಳ ಮೇರೆಗೆ, ಹಲವಾರು ಜನರ ವಿಚಾರಗಳ ವಿನಿಮಯದೊಂದಿಗೆ ಸಮರ್ಪಕವಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು. ಅದೇ ರೀತಿ ನಷ್ಟದ ಹೊರೆಯನ್ನು ಕೂಡ ತಗ್ಗಿಸಿಕೊಳ್ಳಲಿಕ್ಕೆ ಅವಕಾಶ ಇರ್ತವೆ. ಸಂಪನ್ಮೂಲಗಳ ಕೊರತೆಯೂ ಕೂಡ ಸ್ವಲ್ಪ ಮಟ್ಟಿಗೆ ನೀಗಲ್ಪಡ್ತವೆ. ಜೊತೆಯಲ್ಲಿ ವ್ಯವಹಾರದ ಗೌಪ್ಯತೆಯನ್ನು ಕೂಡ ನಾವು ಕಾದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಲ್ಪಡ್ತವೆ. ಎಲ್ಲ ಒಂದು ಪ್ರಯೋಜನಗಳು ಆ ಮಾಲೀಕತ್ವದ ಅಡಿಯಲ್ಲಿ ವ್ಯವಹಾರವನ್ನು ಪ್ರಾರಂಭ ಮಾಡಿದವಾಗ ನಮಗೆ ಸಿಕ್ಕರೂ ಕೂಡ ಕೆಲವೊಂದು ಅನಾನುಕೂಲತೆಗಳು ಕೂಡ ಈ ಒಂದು ಮಾಲೀಕತ್ವದಲ್ಲಿ ನಾವು ಕಾಣಬಹುದು. ಆ ಒಂದು ಅನಾನುಕೂಲತೆಗಳು ಯಾವುದು ಅಂತ ನೋಡಿದವಾಗ ಅನ್ಲಿಮಿಟೆಡ್ ಲಯಾಬಿಲಿಟಿ, ಅನಿಯಮಿತ ಹೊಣೆಗಾರಿಕೆ, ಲಿಮಿಟೆಡ್ ರಿಸೋರ್ಸಸ್, ಪಾಸಿಬಿಲಿಟಿ ಆಫ್ ಕ್ಲಾಶಸ್, ಲ್ಯಾಕ್ ಆಫ್ ಕಂಟಿನ್ಯೂಟಿ, ಲ್ಯಾಕ್ ಆಫ್ ಪಬ್ಲಿಕ್ ಕಾನ್ಫಿಡೆನ್ಸ್. So here, first dangerous situation which may be arised to the partners or who is the owner of the business is that unlimited ಲಯಾಬಿಲಿಟಿ, ಅನಿಯಮಿತವಾದಂತಹ ಹೊಣೆಗಾರಿಕೆ. ಸೊ ನೇಚರ್ ಆಫ್ ಲಯಾಬಿಲಿಟಿ ಆಫ್ ಈಚ್ ಅಂಡ್ ಎವ್ರಿ ಪಾರ್ಟ್ನರ್ಸ್ ಈಸ್ ಅನ್ಲಿಮಿಟೆಡ್. ಎವ್ರಿ ಪಾರ್ಟ್ನರ್ಸ್ ಆರ್ ಹೆಲ್ಡ್ ಲಯಬಲ್ ಟು ದ ಡೆಟ್ಸ್ ಆಫ್ ದ ಫರ್ಮ್ to an unlimited extent. It will extend it to their personal properties. They are held liable jointly as well as individually. ಒಟ್ಟಿಗೆ ಆ ಎಲ್ಲ ಪಾಲುಗಾರರು ಸೇರಿ ಅಲ್ಲಿ ಜವಾಬ್ದಾರರು, ವೈಯಕ್ತಿಕವಾಗಿಯೂ ಕೂಡ ಜವಾಬ್ದಾರರು ಅನಿಯಮಿತವಾದಂತಹ ಪ್ರಮಾಣದಲ್ಲಿ.
ಸೊ ಅನ್ಲಿಮಿಟೆಡ್ ಲಯಾಬಿಲಿಟಿ, ಅನಿಯಮಿತವಾದಂತಹ ಹೊಣೆಗಾರಿಕೆ. ಸೊ ಇಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್ಸ್. Their liability extended to their personal properties, to the debts of the firm, as you know. ಇದು ಹೇಗೆ ಅನಾನುಕೂಲತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಯಾವುದೇ ಫರ್ಮಿನ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಸಂಬಂಧಪಟ್ಟು ಆ ಸಂಸ್ಥೆಯ ಮಾಲೀಕನು ತನ್ನ ಖಾಸಗಿ ಒಡೆತನದ ಆಸ್ತಿಯನ್ನು ಮಾರುವಂತಹ ಒಂದು ಸಂದರ್ಭ ಬರ್ತವೆ ಅಂತಾದವಾಗ ಅಂಥ ಮಾಲೀಕತ್ವವನ್ನು ಒಪ್ಪಿಕೊಳ್ಳಿಕ್ಕೆ ಆ ಒಂದು ವ್ಯಕ್ತಿ ತಯಾರಾಗಲ್ಪಡೋದಿಲ್ಲ. ಅಂದಮೇಲೆ nobody is ready to entering into partnership agreement. So easy formation, ಒಂದು ದೃಷ್ಟಿಯಲ್ಲಿ ನಾವು ಈಸಿ ಫಾರ್ಮೇಷನ್ ಅಂತೇಳಿ ಅನುಕೂಲತೆ ಅನ್ನೋದನ್ನು ನಾವಲ್ಲಿ ನೋಡ್ತೇವೆ. ಇದು ಎಲ್ಲ ಸಂದರ್ಭದಲ್ಲೂ ನಾವು ಮಿನಿಮಮ್ 2 persons ಅಲ್ಲಿ ಸೇರಿ ಅಗ್ರಿಮೆಂಟ್ ಮಾಡಿಕೊಂಡ ತಕ್ಷಣ ವ್ಯವಹಾರವನ್ನು ಆ ಒಂದು ಮಾಲೀಕತ್ವದಲ್ಲಿ ಪ್ರಾರಂಭ ಮಾಡ್ಬೋದು. ಹಾಗಾಗಿ ಅದು ಅನುಕೂಲತೆ. ಎಸ್, ಇಟ್ ಈಸ್ ಅಡ್ವಾಂಟೇಜಸ್. ಬಟ್ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದವಾಗ ಈ ಒಂದು ಅನಿಯಮಿತ ಹೊಣೆಗಾರಿಕೆ ಅನ್ನತಕ್ಕಂಥದ್ದು ಕನಿಷ್ಠ 2 ಜನರನ್ನು ಸೇರಿಸಲಿಕ್ಕೂ ಕಷ್ಟವಾಗುವಂತಹ ಸಂದರ್ಭವನ್ನು ಕ್ರಿಯೇಟ್ ಮಾಡ್ತವೆ, ಸೃಷ್ಟಿ ಮಾಡ್ತವೆ. ಯಾಕೆಂತಂದ್ರೆ ಇಲ್ಲಿ ಆ ಒಂದು ಪಾಲುಗಾರಿಕಾ ಮಾಲೀಕತ್ವದ ಅಡಿಯಲ್ಲಿ ವ್ಯವಹಾರವನ್ನು ತೆಗೆದುಕೊಂಡಾಗ ಲಾಭವನ್ನು ಶೇರ್ ಮಾಡಿಕೊಳ್ಳುವುದರ ಬಗ್ಗೆ ಯಾವುದೇ ತಕರಾರು ಇರಲ್ಪಡೋದಿಲ್ಲ. ನಷ್ಟಗಳು ಬಂದವಾಗ ಆ ಒಂದು ಸಾಲವನ್ನು ವ್ಯವಹಾರದಲ್ಲಿ ಸಾಲನೂ ಕೂಡ ಇದ್ದೇ ಇರ್ತವೆ. ಸಾಲ ಮಾಡಿಯೂ ಕೂಡ ನಾವು ನಮ್ಮ ವ್ಯವಹಾರಕ್ಕೆ ಕೆಲವೊಂದು ಉದ್ರಿ ತೆಗೆದುಕೊಂಡಿರ್ತೇವೆ, ಬ್ಯಾಂಕ್ನಿಂದ ಸಾಲ ತೆಗೆದುಕೊಂಡಿದ್ದಿರ್ತೇವೆ. ಕೇವಲ ಬಂಡವಾಳದಿಂದ ನಷ್ಟೇ ವ್ಯವಹಾರ ನಡೆಸ್ಕೊಂಡು ಹೋಗೋದಿಲ್ಲ. ಸಂದರ್ಭೋಚಿತವಾಗಿ ನಾವು ಅಲ್ಲಿ ಹೆಚ್ಚಿನ ಬಂಡವಾಳಗಳು ಅಗತ್ಯತೆ ಬೇಕಾದವಾಗ ತಾತ್ಪೂರ್ತಿಕವಾಗಿ ಆ ಒಂದು ಸಾಲವನ್ನು, ಕೈಗಡವನ್ನು, ಉದ್ರಿಯನ್ನು ಪಡೆದುಕೊಂಡು ವ್ಯವಹಾರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೇವೆ. ಅದನ್ನು ಮರುಪಾವತಿ ಮಾಡುವ ಒಂದು ಷರತ್ತಿನ ಮೇರೆಗೆ. ಆ ಮರುಪಾವತಿಯ ಸಾಮರ್ಥ್ಯ ನಮಗೆ ಯಾವಾಗ ಇರ್ತವೆ? ಎಲ್ಲಿಯ ತನಕ ನಮ್ಮ ಸಂಸ್ಥೆ ಲಾಭದಲ್ಲಿ ನಡೀತಾ ಇರ್ತವೋ ಅಲ್ಲಿಯ ತನಕ ನಮಗೆ ಅದರ ಮರುಪಾವತಿ ಮಾಡತಕ್ಕಂತಹ ಸಾಮರ್ಥ್ಯ ಇರ್ತವೆ. ಅದೇ ನಾವು ನಿರಂತರವಾಗಿ ಕೆಲವೊಂದು ಸಂದರ್ಭದಲ್ಲಿ ಮಾರುಕಟ್ಟೆಯ ಪ್ರಭಾವದಿಂದ, ಪ್ರತಿಕೂಲ ಮಾರುಕಟ್ಟೆಯಿಂದಾಗಿಯೋ, ಪೈಪೋಟಿಯನ್ನು ಎದುರಿಸಲಿಕ್ಕೆ ಸಾಧ್ಯವಾಗದ ಕಾರಣಕ್ಕೋ, ನಾವೀನ್ಯತೆಯನ್ನು ಅಥವಾ ಯಾವುದೇ ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಸಲಿಕ್ಕೆ ಸಾಧ್ಯವಾಗದಿರುವ ಕಾರಣಕ್ಕೋ, ನಮ್ಮ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಕುಸಿದು ಹೋಗಿರುವ ಕಾರಣಕ್ಕಾಗಿಯೋ ನಷ್ಟಗಳು ಉಂಟಾದವಾಗ ನಾವು ಪಡೆದುಕೊಂಡಿರ್ತಕ್ಕಂಥ ಸಾಲವನ್ನು ಮರುಪಾವತಿ ಮಾಡುವ ಸಾಮರ್ಥ್ಯವನ್ನು ನಾವು ಕಳೆದುಕೊಳ್ತೇವೆ. ಆವಾಗ ಅಲ್ಲಿ business organization defaulted to repay the loans or the debts. ಸಾಲವನ್ನು ಮರುಪಾವತಿ ಮಾಡುವಲ್ಲಿ ಬಿಸ್ನೆಸ್ ಆರ್ಗನೈಸೇಷನ್ ವಿಫಲ ಆಗುತ್ತವೆ. ಸೊ ಈ ಸಂದರ್ಭದಲ್ಲಿ ಅದರ ಹೊಣೆಗಾರಿಕೆ ಆ ಸಂಸ್ಥೆಯ ಮಾಲೀಕನದ್ದಾಗಿರ್ತವೆ. ಆ ಸಾಲವನ್ನು ಮರುಪಾವತಿ ಮಾಡತಕ್ಕಂಥ ಜವಾಬ್ದಾರಿ, ಹೊಣೆಗಾರಿಕೆ ಮಾಲೀಕನದ್ದಾಗಿರ್ತವೆ. ಇಲ್ಲಿ ಪ್ರಥಮವಾಗಿ ಆ ಸಾಲದ ಮರುಪಾವತಿಯನ್ನು ಬಿಸ್ನೆಸ್ಸಿನ ಆಸ್ತಿಗಳನ್ನು ಅಳಿದುಳಿದು ಆಸ್ತಿಯನ್ನು ಮಾರಾಟ ಮಾಡಿ ಅದನ್ನು ತೀರಿಸುವ ಪ್ರಯತ್ನ ಮಾಡಿದವಾಗಲೂ ಒಟ್ಟು ಸಾಲ ಚುಕ್ತ ಮಾಡಲಿಕ್ಕೆ ಆಗದೆ ಹೋದಂಥ ಸಂದರ್ಭದಲ್ಲಿ ಸೊ ಅನ್ಸ್ಯಾಟಿಸ್ಫೈಡ್ ಲೋನ್ ಅಥವಾ ಡೆಟ್ಸಿಗೆ ಸ್ಟಿಲ್ liability of the owners will continues
they are bound to satisfy out of their personal properties. So to an unlimited extent. ಇದರಿಂದ ಯಾವ ರೀತಿ ಪರಿಣಾಮ ಆಗ್ತವೆ ಅಂತಂದ್ರೆ ಇಲ್ಲಿ, ಸೊ ಇನ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಡಿಫರೆಂಟ್ ಪಾರ್ಟ್ನರ್ಸ್ will have a personal resources in a different amount, personal properties in a different amounts. So here there are two partners or four partners. You assume that each and every partners will contribute equal amount of the capital. Assume equal amount of capital 50,000 ಒಟ್ಟು 2 ಲಕ್ಷ ರೂಪಾಯಿ ಬಂಡವಾಳ ತೊಡಗಿಸಿದ್ದಾರೆ. ಅದರ ಜೊತೆಯಲ್ಲಿ ಒಂದು 4 ಲಕ್ಷ ರೂಪಾಯಿ ಸಾಲವನ್ನು ಬ್ಯಾಂಕ್ನಿಂದನೋ ಕೈಗಡವನೋ ಮನಿ ಲೆಂಡರಿಂದನೋ ಪಡೆದಿದ್ದಾರೆ. ಬಿಸ್ನೆಸ್ ಒಟ್ಟು ಸಾಲದ ಬಂಡವಾಳ, ಸಾಲದ ಮೊತ್ತದಿಂದ ಮತ್ತು ಅವರು ತೊಡಗಿದ ಬಂಡವಾಳದಿಂದ ವ್ಯವಹಾರವನ್ನು ನಡೆಸಿ ಪ್ರಾರಂಭಿಕವಾಗಿ ಅದು ಲಾಭವನ್ನು ಮಾಡಿದೆ. ಮಧ್ಯಂತರದಲ್ಲಿ ಅಲ್ಲಿ ಪ್ರತಿಕೂಲ ಕಂಡೀಷನ್ನಿಂದ ವ್ಯವಹಾರಕ್ಕೆ ನಷ್ಟ ಆಯಿತು ಅಂತಾದವಾಗ ಹೌ ದಿಸ್ 4 lakh rupees amount of loans is to be satisfied. ಆ ಒಂದು ಬಿಸ್ನೆಸ್ ಆರ್ಗನೈಸೇಷನಿಗೆ ಸಾಲ ಮರುಪಾವತಿ ಮಾಡಲಿಕ್ಕೆ ಆಗದೇ ಹೋದಂತಹ ಪರಿಸ್ಥಿತಿ ನಷ್ಟದ ಕಾರಣದಿಂದಾಗಿ ಬಂದವಾಗ ಅದು ತನ್ನ ಆಸ್ತಿಗಳನ್ನು ಮಾರಾಟ ಮಾಡಬೇಕು. ಆ ಸಂದರ್ಭದಲ್ಲಿ ಬಿಸ್ನೆಸ್ನಲ್ಲಿ 2 ಲಕ್ಷ ರೂಪಾಯಿನ ಆಸ್ತಿ ಇದೆ, ಪ್ರಾಪರ್ಟೀಸ್, ಲ್ಯಾಂಡ್, ಬಿಲ್ಡಿಂಗ್ ಎಟ್ಸೆಟ್ರಾ. 2 ಲಕ್ಷ ರೂಪಾಯಿನ ಆಸ್ತಿಯನ್ನು ನಾವು ಹರಾಜಿಗಿಟ್ಟರೆ 1.5 ಲಕ್ಷಕ್ಕೆ ಹರಾಜು ಆಗಬಹುದು. ಸೊ 4 ಲಕ್ಷ ರೂಪಾಯಿ ಸಾಲವನ್ನು ಬಿಸ್ನೆಸ್ನ ಪ್ರಾಪರ್ಟಿಯಿಂದ ತೀರಿಸಲಿಕ್ಕೆ ಹೊರಡುವಾಗ 1.5 ಲಕ್ಷ ರೂಪಾಯಿ ಸಾಲ ಅಷ್ಟೇ ತೀರಲ್ಪಡ್ತವೆ. ಮತ್ತೆ ಅಲ್ಲಿ ಸ್ಟಿಲ್ 2,50,000 rupees debts remained unsatisfied. ಈ 2.5 ಲಕ್ಷಕ್ಕೆ this partners is to will be held liable out of their personal properties. ಈ ಸಂದರ್ಭದಲ್ಲಿ 4 ಮಂದಿ ಪಾಲುಗಾರರಿದ್ದರೆ ಆ 4 ಮಂದಿ ಪೈಕಿಯಲ್ಲಿ 3 ಮಂದಿ ಪಾಲುಗಾರರಿಗೆ ಪರ್ಸನಲ್ ಪ್ರಾಪರ್ಟಿ ಅನ್ನೋದು ಏನು ಇಲ್ಲ. ಎಸ್ಯೂಮ್ ದಟ್, ಎಸ್ಯೂಮ್ ಒಬ್ಬನಿಗೆ ಅಲ್ಲಿ ಪರ್ಸನಲ್ ಪ್ರಾಪರ್ಟಿ ಲಕ್ಷಾಂತರ ರೂಪಾಯಿ ಪರ್ಸನಲ್ ಪ್ರಾಪರ್ಟಿ ಇದೆ. ಆವಾಗ ಅಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ. ಈ ಕಾರಣದಿಂದಾಗಿ ಎವ್ರಿ ಪಾರ್ಟ್ನರ್ಸ್ ಆರ್ ಲಯಬಲ್ ಟು ಎನ್ ಅನ್ಲಿಮಿಟೆಡ್ ಎಕ್ಸ್ಟೆಂಟ್. ಸೊ ಉಳಿದ 2.5 ಲಕ್ಷ ರೂಪಾಯಿ ಸಾಲ ಚುಕ್ತ ಆಗುವಲ್ಲಿ ತನಕನೂ ಕೂಡ ಈ ಒಂದು ಪಾಲುಗಾರ ಅನ್ಲಿಮಿಟೆಡ್ ರಿಸೋರ್ಸ್, ಪರ್ಸನಲ್ ರಿಸೋರ್ಸನ್ನು ಹೊಂದಿರತಕ್ಕಂಥ ಪಾಲುಗಾರನು ತನ್ನ ಆಸ್ತಿಯಿಂದನೇ ಆ ಒಂದು ಎಲ್ಲ ಸಾಲವನ್ನು ಚುಕ್ತ ಮಾಡಬೇಕಾಗುತ್ತವೆ. ಅವಾಗ ಏನಾಯ್ತು ಇಲ್ಲಿ, ಈ ಅನ್ಸ್ಯಾಟಿಸ್ಫೈಡ್ ಕ್ಲೇಮನ್ನು 4 ಮಂದಿಯೂ ಶೇರ್ ಮಾಡಿಕೊಂಡು ಅಲ್ಲಿ ತೀರಿಸುವಂತಾದರೆ ಅಲ್ಲಿ ಪರ್ಸನಲ್ ಪ್ರಾಪರ್ಟಿನೇ ಇಲ್ಲ, ಇದ್ದವನೇ ಕೊಡುವಂಥ ಪರಿಸ್ಥಿತಿ. ಸೊ ಇಂಥ ಒಂದು ಸಂದರ್ಭಗಳು ಅಲ್ಲಿ ಸಂಭವಿಸುವಂಥ ಸಾಧ್ಯತೆಗಳಿದ್ದಾವಾಗ ಆ ಒಂದು ಪಾಲುಗಾರಿಕಾ ಒಡಂಬಡಿಕೆಗೆ ಒಳಪಡಲಿಕ್ಕೆ there is no any encouragement to the entrepreneurs to enter into partnership agreement. ಈ ಸಾಧ್ಯತೆಗಳು ಜಾಸ್ತಿ ಇದ್ದಿರ್ತವೆ. there is no any motivation to the entrepreneurs because of this unlimited hesitate to enter, even though they are interested to take part in the business.
they will not come forward to undertake the risk of this starting the business under this form of ownership because of unlimited liability. ಯಾಕೆಂದ್ರೆ ಇಲ್ಲಿ each and every partners held liable jointly as well as individually. ಸೊ ಜಾಯಿಂಟ್ಲಿ ಆಸ್ ವೆಲ್ ಆಸ್ ಇಂಡಿವಿಜುವಲಿ ಅಲ್ಲಿ ಫೋರ್ನ ಸಾಲ ಮರುಪಾವತಿ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಜವಾಬ್ದಾರರಾಗ್ತಾರೆ, ಅಥವಾ ಎಲ್ಲರೂ ಪರವಾಗಿ ಯಾವುದೇ ಒಬ್ಬನೂ ಅಲ್ಲಿ ಸಾಲ ತೀರಿಸಿ ಮುಂದೆ ನಂತರದಲ್ಲಿ ಅದನ್ನು ದೇ ಕ್ಯಾನ್ ರಿಕವರ್ ಫ್ರಮ್ ಅದರ್ ಪಾರ್ಟ್ನರ್ಸ್ ಪ್ರಪೋರ್ಷನೇಟ್ಲಿ. ಸೊ ದಿಸ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್. ಅನ್ಲಿಮಿಟೆಡ್ ಲಯಾಬಿಲಿಟಿ. ಅನ್ಲಿಮಿಟೆಡ್ ಲಯಾಬಿಲಿಟಿ ಹೇಳೋದು ಯಾಕೆ ಅನಾನುಕೂಲತೆ ಅಂತಂದರೆ ಇಲ್ಲಿ ಇಟ್ ವಿಲ್ ನಾಟ್ ಎನ್ಕರೇಜ್, ಇಟ್ ಡಿಸ್ಕರೇಜಸ್ ದ ಎಂಟರ್ಪ್ರನ್ಯೂರ್ಸ್ ಟು ಟೇಕ್ ಪಾರ್ಟ್ ಇನ್ ದಿಸ್ ಫಾರ್ಮ್ ಆಫ್ ಓನರ್ಶಿಪ್. ಆಗ ಸಂದರ್ಭದಲ್ಲಿ ಏನಾಗಲ್ಪಡ್ತೇವೆ, ಕನಿಷ್ಠ 2 ಮಂದಿ ಸೇರಿಸಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ವ್ಯವಹಾರವನ್ನು ಪ್ರಾರಂಭ ಮಾಡಬಹುದು ಅನ್ನುವ ಒಂದು ಸರಳತೆ ಅಥವಾ ಒಂದು ಸುಲಭದ ರಚನೆ ಏನಿದೆಯಲ್ಲ ಅದು ಕೂಡ ಸಾಧ್ಯವಾಗದಂಥ ಒಂದು ಸಂದರ್ಭಗಳು ಬರಬಹುದು. ಸೊ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್. ಲಿಮಿಟೆಡ್ ರಿಸೋರ್ಸಸ್, ಸಂಪನ್ಮೂಲದ ಕೊರತೆ. ಸೊ ಈ ಲಿಮಿಟೆಡ್ ರಿಸೋರ್ಸಸ್, ಸಂಪನ್ಮೂಲದ ಕೊರತೆ ಯಾವ ರೀತಿ ಅನಾನುಕೂಲತೆಯನ್ನು ಮಾಡಲ್ಪಡ್ತವೆ. ಇಲ್ಲಿ ಸಂಪನ್ಮೂಲದ ಕೊರತೆ ಹೇಗೆ ಅಂತಂದ್ರೆ ಇಲ್ಲಿ ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ದ ಪಾರ್ಟ್ನರ್ಸ್. ಸೊ ಹಿಯರ್ ಆಸ್ ಯು ನೋ ದಟ್ 50. ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಟು ಮ್ಯಾಕ್ಸಿಮಮ್ ಈಸ್ 50. So there will be a contribution of the funds from this 2 to 50 partners, 50 members. By these 50 members, how much fund we can mobilize to the maximum of 50 lakh or to the extent of 1 crore. 50 ಮಂದಿಯ ಆ ಒಂದು ಕಾಂಟ್ರಿಬ್ಯೂಷನ್ ಇಂದ ಎಷ್ಟು ಮೊತ್ತದ ಬಂಡವಾಳವನ್ನು ನಾವು ಕಲೆ ಹಾಕಬಹುದು? ಹೆಚ್ಚು ಅಂದರೆ 1 ಕೋಟಿಯವರೆಗೆ. ಅಂದಮೇಲೆ ನಮ್ಮ ವ್ಯವಹಾರದ ವ್ಯಾಪ್ತಿ ಆ ಒಂದು ಪರಿಮಿತಿಗೆ ಸೀಮಿತವಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ವಿ ಕ್ಯಾನ್ ಎಕ್ಸ್ಟೆಂಡ್ ಅವರ್ ಬಿಸ್ನೆಸ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ದಿಸ್ ಮಚ್ ಅಮೌಂಟ್ ಆಫ್ resources, in the sense that even though there is an opportunity to carry on our business on a large scale, we have no scope for expansion because of this limited resources. ಈ ಸಂಪನ್ಮೂಲದ ಕೊರತೆ ಅನ್ನುವುದು ನಮಗೆ ಬೇಕಾದ ರೀತಿಯಲ್ಲಿ, ನಮಗೆ ಬೇಕಾದ ಪ್ರಮಾಣದಲ್ಲಿ ನಮ್ಮ ವ್ಯವಹಾರವನ್ನು ವಿಸ್ತರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಲ್ಪಡೋದಿಲ್ಲ. ನಮ್ಮ ವ್ಯವಹಾರವನ್ನು 1 ಕೋಟಿ ರೂಪಾಯಿನ ಬಂಡವಾಳಕ್ಕೆ ಸೀಮಿತವಾಗಿ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದೇ ಬಿಟ್ಟರೆ ಅದಕ್ಕೂ ದೊಡ್ಡ ಪ್ರಮಾಣದ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅಥವಾ ಪ್ರಮಾಣದಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು, ವಿಸ್ತರಣೆ ಮಾಡಬೇಕು ಅಂತಾದರೆ ನಾಟ್ ಪಾಸಿಬಲ್ ಬಿಕಾಸ್ ಆಫ್ ದಿಸ್ limited resources as well as limited managerial ability also. ವ್ಯವಸ್ಥಾಪನಾ ಕೌಶಲ್ಯದ ಕೊರತೆಯೂ ಕೂಡ limited resources as well as limited managerial ability, because here there is no any conditions who is to become a partner. Is there any required the qualifications? No, anybody can enter into an agreement. By entering into an agreement, they can become a partner by contributing certain amount of the capital, depending upon the terms of agreement. So here
when in managing of the business, if they are unable to manage, if they are possible to hire some experts, we can carry successfully. But here limited resources, we are not in a position, and also we are not in a position to, we ourselves is not in a position to spend that much of ability, and also we are not able to hire paid employees, paid the experts in managing of our business. So this disadvantages, so here for the success of the business adversely affect, ಆ ಒಂದು ವ್ಯವಹಾರದ ಯಶಸ್ಸಿಗೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಈ ಒಂದು ಅಂಶದಲ್ಲಿ ನಾವು ಕಾಣಬಹುದು. ಲಿಮಿಟೆಡ್ ರಿಸೋರ್ಸಸ್. ಒನ್ ಮೋರ್ ಹಿಯರ್ ಇಸ್ ದ್ಯಾಟ್ ಪಾಸಿಬಿಲಿಟಿ ಆಫ್ ಕ್ಲಾಶಸ್, ಕಾನ್ಫ್ಲಿಕ್ಟ್ಸ್, disputes among the partners. So here each and every decisions are taken. ಆ ಒಂದು ಭಿನ್ನಾಭಿಪ್ರಾಯಗಳು, ಪಾಸಿಬಿಲಿಟಿ ಆಫ್ ಕ್ಲಾಶಸ್ ಅಂತಂದ್ರೆ ಇಲ್ಲಿ ಭಿನ್ನಾಭಿಪ್ರಾಯಗಳ ಸಾಧ್ಯತೆ, ವಿವಾದಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ ಸಾಧ್ಯತೆ ಈ ಒಂದು ಪಾಲುಗಾರಿಕಾ ಮಾಲೀಕತ್ವದ ಅಡಿಯಲ್ಲಿ ಇರತಕ್ಕಂಥ ವ್ಯವಹಾರಿ ಸಂಘಟನೆಯಲ್ಲಿ ನಾವು ಕಾಣಬಹುದು. ಅಂದರೆ ಇಲ್ಲಿ ವೆನ್ the decisions are required to be taken in consultation with all the partners. Each and every partners may be expert in various fields. While taking of the decisions, every partners will use it to hold good their views while taking of the decisions. It may be difficulty to come to a conclusions in that situation. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಜನ ಸೇರಿ ಪರಸ್ಪರ ಅಭಿಪ್ರಾಯಗಳನ್ನು, ಸಲಹೆಗಳನ್ನು, ಅವರ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅಂತಹ ನಿರ್ಧಾರಗಳು ಪರಿಪಕ್ವವಾಗುತ್ತವೆ. ಎಸ್, ಆದಂತಹ ನಿರ್ಧಾರಗಳು ಆಗಲ್ಪಟ್ಟಿರ್ತವೆ. ಎಸ್, ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಈ ಪಾಲುಗಾರಿಕಾ ಸಂಸ್ಥೆಯಲ್ಲಿ ಒಂದೊಂದು ಫೀಲ್ಡ್ನಲ್ಲಿ ಪ್ರಾವೀಣ್ಯತೆಯನ್ನು ಅಥವಾ ಕೌಶಲ್ಯತೆಯನ್ನು ಹೊಂದಿರತಕ್ಕಂತಹ ಪಾಲುಗಾರರಿದ್ದಾವಾಗ ಒಬ್ಬನು ಹೆಚ್ಚು ಬಂಡವಾಳವನ್ನು ತೊಡಗಿಸ್ತಕ್ಕಂಥ ಸಾಮರ್ಥ್ಯದವನಾಗಿರ್ಬೋದು, ಒಬ್ಬನು ಮಾರಾಟ ವಿಭಾಗದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥವನಾಗಿರ್ಬೋದು, ಒಬ್ಬನು ಅಲ್ಲಿ ಅಡ್ವರ್ಟೈಸಿಂಗ್ನಲ್ಲಿ ಪರಿಣಿತಿ ಹೊಂದಂಥವನಾಗಿರ್ಬೋದು, ಒಬ್ಬನು ಲೆಕ್ಕಪತ್ರಗಳನ್ನು ಇಡುವಲ್ಲಿ ಅಕೌಂಟೆನ್ಸಿ ನಾಲೆಜನ್ನು ಹೊಂದಿರತಕ್ಕಂಥ ಎಕ್ಸ್ಪರ್ಟ್ ಆಗಿರ್ಬೋದು, ಇನ್ನೊಬ್ಬನು ಪ್ರೊಡಕ್ಷನ್ ನಾಲೆಜನ್ನು ಹೊಂದಿರತಕ್ಕಂತಹ ಆ ಒಂದು ಎಕ್ಸ್ಪರ್ಟ್ ಆಗಿರ್ಬೋದು. ಸೊ ಅಂದರೆ ಇಲ್ಲಿ ಬೇರೆ ಬೇರೆ ಫೀಲ್ಡ್ನಲ್ಲಿ ಆ ಒಂದು ಎಕ್ಸ್ಪರ್ಟನ್ಸಿ ಮನುಷ್ಯನ ಒಂದು ಲಿಮಿಟೇಷನ್ಸ್. ಅದು ನನಗೆ ನಾನೇ ಅಲ್ಲಿ ಎಕ್ಸ್ಪರ್ಟ್ ಅನ್ನೋದು ಬಂದಾವಾಗ ಎಲ್ಲವುದು ನಾನು ಹೇಳಿದ ಹಾಗೆ ಆಗಬೇಕು ಅನ್ನುವ ಒಂದು ಮೊಂಡತನ ಅಲ್ಲಿ ನಮ್ಮಲ್ಲಿ ಉಂಟಾಗುವಂಥ ಸಾಧ್ಯತೆಗಳು ಇದ್ದಿರ್ತವೆ. ಇಲ್ಲಿ ಉತ್ಪಾದನೆ ವಿಭಾಗ ಬಂದಾವಾಗ ನಾನು ಹೇಳಿದಾಗೆ ಅಲ್ಲಿ ಉತ್ಪಾದನೆ ಆಗಬೇಕು, ಆ ನಿರ್ಧಾರಗಳೆಲ್ಲ ನನ್ನ ಅಣತಿಯಂತೆ ಆಗಬೇಕು. ಸೊ ಕನ್ಸೆಂಟ್ ಆಫ್ ಆಲ್ ದ ಪಾರ್ಟ್ನರ್ಸ್, ಒನ್ ಡಿಸಿಷನ್ಸ್ ಆರ್ ಟು ಬಿ ಟೇಕನ್ ಇನ್ ಕನ್ಸಲ್ಟೇಷನ್ ವಿತ್ ಆಲ್. ಸೊ ಪ್ರತಿಯೊಬ್ಬರು ತಮ್ಮ ತಮ್ಮ ವಿಚಾರಗಳಿಗೆ ಹೆಚ್ಚಿನ ಮಾನ್ಯತೆ ಆ ನಿರ್ಧಾರದಲ್ಲಿ ಸಿಗಬೇಕು ಅನ್ನುವುದಕ್ಕೆ ಹೊರಟಾವಾಗ ಅಲ್ಲಿ ಪರಸ್ಪರರಲ್ಲಿ ಭಿನ್ನಾಭಿಪ್ರಾಯಗಳು, ಪರಸ್ಪರರಲ್ಲಿ ಆ ಒಂದು ವಿವಾದಗಳು, ಪರಸ್ಪರರಲ್ಲಿ ಜಗಳಗಳು ಉಂಟಾಗುವಂಥ ಸಾಧ್ಯತೆ ಇದ್ದಿರ್ತವೆ.
So when there is a clashes, when there is a disputes, adversely affect on the success of the business of the firm. So this chances is there. ಅಂದಮೇಲೆ ಅಂಥ ಒಂದು ಸಂದರ್ಭಗಳು ವ್ಯವಹಾರದ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು, ಅದರ ಯಶಸ್ಸಿನ ಮೇಲೆ ಪರಿಣಾಮವನ್ನು, ದುಷ್ಪರಿಣಾಮವನ್ನು ಬೀರಲ್ಪಡ್ತವೆ ಅಂದ ಮೇಲೆ, ಸೊ ಇಟ್ ಈಸ್ ಒನ್ ಆಫ್ ದ ಲಿಮಿಟೇಷನ್ಸ್. ಇಟ್ ಈಸ್ ಒನ್ ಆಫ್ ದ ಲಿಮಿಟೇಷನ್ಸ್ ಆಫ್ ದಿಸ್ ಪಾರ್ಟ್ನರ್ಶಿಪ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಲ್ಯಾಕ್ ಆಫ್ ಕಂಟಿನ್ಯೂಟಿ. ಲ್ಯಾಕ್ ಆಫ್ ಕಂಟಿನ್ಯೂಟಿ, ನಿರಂತರತೆಯ ಅನಿಶ್ಚಿತತೆ. ಸೊ ನಿಮಗೆ ಈಗಾಗಲೇ ಹೇಳಿದ ಹಾಗೆ ಒಂದು ವ್ಯವಹಾರದ ಯಶಸ್ಸು ಅನ್ನುವುದು ಅದರ ನಿರಂತರತೆಯನ್ನು ಅವಲಂಬಿಸಿ ಇದ್ದಿರ್ತವೆ. ಹೌ ಫಾರ್ ದ ಬಿಸ್ನೆಸ್ ಈಸ್ ಹ್ಯಾವಿಂಗ್ ಎ ಗ್ಯಾರಂಟಿ ಆಫ್ ಇಟ್ಸ್ ಕಂಟಿನ್ಯೂಟಿ, we can have a dream to achieve the success. We can have hope of maximization of the profit. So here in a partnership firm there is no such guarantee of its continuity, because as and when the number of partners falls below 2, the partnership will comes to an end. So this may happen any times. The number of partners may falls below 2 due to death of all the partners except one, due to insolvency of all the partners except one, or if any of the partners get retired from the firm voluntarily, disconnect their relations from the business of the firm by any reasons. ಯಾವುದೇ ಸಂದರ್ಭದಲ್ಲಿ ಪಾಲುಗಾರರು ಆ ಒಂದು ತಮ್ಮ ಸಂಬಂಧವನ್ನು ಕಡಿದುಕೊಳ್ತಕ್ಕಂಥ ಸಾಧ್ಯತೆಗಳು ಇದ್ದಿರ್ತವೆ. ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಳ್ಬಹುದು, ಅಥವಾ ಸಾವು ಸಂಭವಿಸಬಹುದು. ಈ ಸಾವಿನಿಂದಾಗಿ, ಮತಿಭ್ರಮಣೆಯಿಂದಾಗಲಿ ಅಥವಾ ದಿವಾಳಿತನದಿಂದಾಗಲಿ ಪಾಲುಗಾರರ ಸಂಖ್ಯೆ 2ಕ್ಕಿಂತ ಕಡಿಮೆ ಆಯಿತು ಅಂದ ತಕ್ಷಣ ಆ ಒಂದು ಪಾಲುಗಾರಿಕ ಅದು 2ಕ್ಕಿಂತ ಕಡಿಮೆ ಬಂದ ಕೂಡಲೇ ಅದು ಪ್ರೊಪ್ರೈಟ್ರಿ ಆಗಿಬಿಡ್ತವೆ. ಅಂದರೆ ಇಲ್ಲಿ ಪಾಲುಗಾರಿಕೆ ಸಂಸ್ಥೆ ಅಂತ ಅನಿಸ್ಕೊಳ್ಬೇಕಿದ್ರೆ ಕನಿಷ್ಠ 2 ಜನ ಪಾಲುಗಾರರು ಇರಲೇಬೇಕು ಅಂತ ನಾವು ನಿಯಮಾವಳಿಯನ್ನು ನೋಡಿದ್ದೇವೆ. ಅಂದಮೇಲೆ ಯಾವಾಗ ಬೇಕಿದ್ರೂ ಆ ಒಂದು ಪಾಲುಗಾರರ ಸಂಖ್ಯೆ 2ಕ್ಕಿಂತ ಕಡಿಮೆ ಬರಬಹುದು. ಕಡಿಮೆ ಬಂದ ತಕ್ಷಣ ಆ ಪಾಲುಗಾರಿಕಾ ಸಂಸ್ಥೆಯ ವ್ಯವಹಾರ ಅಲ್ಲಿ ಕೊನೆಗೊಳ್ಳಲ್ಪಡ್ತವೆ. ಅಂದಮೇಲೆ ಆ ವ್ಯವಹಾರದ ನಿರಂತರತೆಯ ಬಗ್ಗೆ ನಮಗೆ ಇಲ್ಲಿ ಯಾವುದೇ ಒಂದು ಭರವಸೆಯನ್ನು ನಾವು ಕಾಡಲಿಕ್ಕೆ ಸಾಧ್ಯ ಆಗಲ್ಪಡೋದಿಲ್ಲ. ನಿರಂತರತೆಯ ಬಗ್ಗೆ ಭರವಸೆ ಇಲ್ಲ ಅಂತಂದು ಕೂಡಲೇ ಅಲ್ಲಿ ಅದರ ಯಶಸ್ಸಿನ ಬಗ್ಗೂ ಭರವಸೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಪಡೋದಿಲ್ಲ. ಸೊ ಹಿಯರ್ ಇಟ್ ಈಸ್ ಡಿಸ್ಅಡ್ವಾಂಟೇಜಸ್. ಇಟ್ ಈಸ್ ಒನ್ ಆಫ್ ದ ಲಿಮಿಟೇಷನ್ಸ್. ಅದರಲ್ಲಿ ಇರ್ತಕ್ಕಂಥ ಒಂದು ನ್ಯೂನತೆ. ಆ್ಯಂಡ್ ಲ್ಯಾಕ್ ಆಫ್ ಪಬ್ಲಿಕ್ ಕಾನ್ಫಿಡೆನ್ಸ್. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ to get the success of the business. There must be public confidence, because we cannot carry on our business without winning the confidence of this public. How we can win the confidence of the public? ಆ ಒಂದು ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಿಕೊಳ್ಳುವುದು ಹೇಗೆ? Only if our business transactions are transparent. In what way? Only by publicizing our books of accounts, to the public. ಪ್ರತಿ ವರ್ಷ ನಮ್ಮ ಲೆಕ್ಕಪತ್ರಗಳನ್ನು, ನಮ್ಮ ಆಸ್ತಿ ಹೊಣೆಗಾರಿಕೆ ಬ್ಯಾಲೆನ್ಸ್ ಶೀಟನ್ನು, ನಮ್ಮ ಸಾಧನೆಗಳನ್ನು ಮತ್ತು
ಸಾಮರ್ಥ್ಯಗಳನ್ನು ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕ ಅವಗಾಹನೆಗೆ ಇಟ್ಟಾಗ ಸಾರ್ವಜನಿಕರಲ್ಲಿ ಆ ಒಂದು ವಿಶ್ವಾಸ ಅನ್ನೋದು ಮೂಡಲ್ಪಡ್ತವೆ. ಬರೀ ನಮ್ಮಷ್ಟಕ್ಕೆ ನಾವು ನಮ್ಮ ಬಿಸ್ನೆಸ್ಸು ಒಳ್ಳೆಯದು, ನಮ್ಮ ಬಿಸ್ನೆಸ್ಸು ಯಶಸ್ಸಿನಲ್ಲಿದೆ, ಲಾಭ ಗಳಿಸ್ತಾ ಇದೆ, ಅಂಕಿಅಂಶಗಳ ಸಮೇತ ನಾವು ಅದನ್ನು ಸಾರ್ವಜನಿಕರ ಮುಂದಿಟ್ಟಾಗ ಸೊ ದಿಸ್ ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, vendors will come forwarded to give the loans, to give the financial assistance to our business. ಈ ಸಾರ್ವಜನಿಕ ವಿಶ್ವಾಸಾರ್ಹತೆ ಅಂದರೆ ಬ್ಯಾಂಕ್ ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಯಾವುದೇ ಪೂರೈಕೆದಾರನ ಇರ್ಬೋದು, ಅವರನ್ನೆಲ್ಲ ಅವಲಂಬಿಸಿ ಇರಬೇಕಾಗುತ್ತವೆ. ನಮ್ಮ ವ್ಯವಹಾರವನ್ನು ನಾವು ಸುರಳಿತವಾಗಿ ನಡೆಸ್ಕೊಂಡು ಹೋಗಬೇಕಿದ್ರೆ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಉದ್ರಿ ಬೇಕಾಗುತ್ತವೆ, ಸಾಲ ಬೇಕಾಗುತ್ತವೆ. ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು, ಬ್ಯಾಂಕ್ಸು ನಮಗೆ ಹಣಕಾಸಿನ ನೆರವನ್ನು ಕೊಡಬೇಕಿದ್ರೆ ಆ ಸಂಸ್ಥೆಯ ವಿಶ್ವಾಸದ ಆಧಾರದ ಮೇಲೆ ಅದು ಸ್ಯಾಂಕ್ಷನ್ ಮಾಡಲ್ಪಡ್ತವೆ. ಆ ವಿಶ್ವಾಸ ಯಾವುದರಿಂದ ಅಳೆಯಲ್ಪಡ್ತವೆ? ಅದರ ಆ ಒಂದು ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ, ಅದರ ಸಾಧನೆಯ ಅಂಕಿಅಂಶಗಳ ಆಧಾರದ ಮೇಲೆ. ಈ ಅಂಕಿಅಂಶಗಳು ಸಾರ್ವಜನಿಕರಿಗೆ ತೆರೆದಿಡಬೇಕಾದಂಥ ಅಗತ್ಯತೆ ಪಾಲುಗಾರಿಕಾ ಸಂಸ್ಥೆಯಲ್ಲಿ ಇಲ್ಲ. ಸೊ ವಿ ಆರ್ ಆಲ್ರೆಡಿ ಅಬ್ಸರ್ವ್ಡ್ ಇನ್ ದ ಪ್ರೀವಿಯಸ್ ಆಸ್ಪೆಕ್ಟ್ಸ್. ಅಂದಮೇಲೆ ಅನ್ಲೆಸ್ ವಿ ಪಬ್ಲಿಸೈಸ್ the details of our books of accounts before the public, we cannot win the confidence of this public. Without this public confidence, we cannot achieve the success in our business also. So this is one of the disadvantages, lack of public confidence. Lack of public confidence is one of the loopholes. So these are the demerits of this partnership form of business organization. ಅನಿಯಮಿತ ಹೊಣೆಗಾರಿಕೆ, ಮಿತವಾದಂತಹ ಸಂಪನ್ಮೂಲ, ವಿವಾದಗಳ ಸಾಧ್ಯತೆ, ನಿರಂತರತೆಯ ಕೊರತೆ, ಸಾರ್ವಜನಿಕ ವಿಶ್ವಾಸಾರ್ಹತೆಯ ಕೊರತೆ. ಅಂದರೆ ಯಾವ ರೀತಿ ಅನಾನುಕೂಲತೆಗಳು ಇದೆಯೋ ಅದೇ ರೀತಿ ಕೆಲವೊಂದು ಅನುಕೂಲತೆಗಳು ಯಾವ ರೀತಿ ಇದೆಯೋ ಅದೇ ರೀತಿ this partnership form of business organization, there is also certain limitations. It is not free from limitations in the partnership form of business organization. So this merits and demerits, these are the merits and demerits of partnership form of business ownership. On the ground of these merits and demerits, even though there is a certain advantages as well as certain disadvantages, this partnership form of business organization is one of the alternative form of business ownership which will be applied in certain medium scale of business organizations. So it is also one of the alternative. Different business organization, depending upon its nature, size, scope, we can start under this form of ownership, even though there is a certain limitations. So another aspect in this partnership form of business organization, different types of partner and different kinds of partnership.
ಪಾಲುಗಾರರ ವಿಧ ಹಾಗೂ ಪಾಲುಗಾರಿಕೆಯ ವಿಧ. So in a partnership firm, each and every person who are entering into agreement, partnership agreement, individually called as a partner, collectively called as a partnership firm. So this partner, individual, who becomes the partner, that partners are categorized into different types. Those types of partners: active partner, sleeping or dormant partner, secret partner, nominal partner, partner by estoppel, partner by holding out. ಯಾರು ಪಾಲುಗಾರಿಕಾ ಒಪ್ಪಂದಕ್ಕೆ ಒಳಪಡ್ತಾರೋ ವೈಯಕ್ತಿಕವಾಗಿ ಅವರನ್ನು ಪಾಲುಗಾರ ಅಂತ ಕರಿತೇವೆ, ಸಾಮೂಹಿಕವಾಗಿ ಅದನ್ನು ಪಾಲುಗಾರಿಕೆಯ ಸಂಸ್ಥೆ ಅಂತ ನಾವು ಕರೀತೇವೆ. ಹಾಗೆ ಈ ಪಾಲುಗಾರರು ಅಂತ ಬಂದಾವಾಗ ಪಾಲುಗಾರಿಕಾ ಸಂಸ್ಥೆಯಲ್ಲಿ ಆ ಪಾಲುಗಾರರ ವಿವಿಧ ರೀತಿಯಲ್ಲಿ ನಾವು ಕಾಣಬಹುದು. So these different types of partners in a partnership firm, ನಾವಿಲ್ಲಿ ಮುಖ್ಯವಾಗಿ 6 ರೀತಿಯಲ್ಲಿ ಆ ಒಂದು ಪಾಲುಗಾರರ ವಿಧವನ್ನು ಕಾಣುತ್ತೇವೆ. So this different types of partners and different kinds of partnership ಬಂದಾವಾಗ ಅಲ್ಲೂ ಕೂಡ ಮುಖ್ಯವಾಗಿ 2 ರೀತಿಯ ಪಾಲುಗಾರಿಕೆಯನ್ನು ಕಾಣ್ತೇವೆ. ಒಂದು ಆನ್ ದ ಬೇಸಿಸ್ ಆಫ್ ದ ಡ್ಯೂರೇಷನ್, ಇನ್ನೊಂದು ನೇಚರ್ ಆಫ್ ಲಯಬಿಲಿಟಿ. ನಾವು ಮೇನ್ಲಿ 2 kinds of partnership, in that certain sub kinds. So these types of partner and kinds of partners we will continue with in the next classes. So thank you.